ಪೊಡವಿಯೊಡೆಯ ಕೃಷ್ಣನೂರು ಉಡುಪಿಯಲ್ಲಿ ಅಷ್ಟಮಿ ಎಂದರೆ ಸಂಭ್ರಮ. ಅಂದು ಊರಿಗೆಲ್ಲ 100 ಬಣ್ಣ. ಆ ದಿನ ಹರಕೆಯ ರೂಪದಲ್ಲಿ ಕೆಲವರು ವೇಷ ತೊಟ್ಟರೆ ಇನ್ನು ಹಲವರದ್ದು ಹೊಟ್ಟೆಪಾಡು. 2013ರಿಂದೀಚೆ ಒಂದು ಭೀಕರ ವೇಷ ಎಲ್ಲೆಡೆ ಸದ್ದು ಮಾಡುತ್ತಿದೆ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸುದ್ದಿಯಲ್ಲಿದೆ. ಅಷ್ಟಮಿಯ 2 ದಿನ ವೇಷ ತೊಟ್ಟು ಉಡುಪಿಯ ಬೀದಿ ಬೀದಿಗಳಲ್ಲಿ ತನ್ನ ವಿಚಿತ್ರ ವೇಷದಿಂದ ಜನರನ್ನ ಆಕರ್ಷಿಸುತ್ತಾ ನೊಂದವರ ಕಾರ್ಪಣ್ಯಗಳಿಗೆ ನೆರವಾಗುವ ಧ್ಯೇಯದೊಂದಿಗೆ ಧನ ಸಂಗ್ರಹಿಸುತ್ತಿರುವ ಭೀಕರ ವೇಷದೊಳಗಿನ ಬಂಗಾರದ ಮನುಷ್ಯ ಶ್ರೀ ರವಿ ಕಟಪಾಡಿ. 2013ರಲ್ಲಿ ಅನ್ವಿತಾ ಎಂಬ 3 ತಿಂಗಳ ಮಗುವಿನ ಅನಾರೋಗ್ಯಕ್ಕೆ ನೆರವಾಗುವ ನಿಟ್ಟಿನಲ್ಲಿ ತಂದೆಯ ಮಾತಿನಿಂದ ಸ್ಫೂರ್ತಿ ಪಡೆದು ತನ್ನ ಸ್ನೇಹಿತರೊಡಗೂಡಿ ಮೊದಲ ಬಾರಿಗೆ ವೇಷ ತೊಟ್ಟು ರವಿಯಣ್ಣ ಸಂಗ್ರಹಿಸಿದ್ದು 1,04,810 ರೂಪಾಯಿಗಳನ್ನು. ಅಂದೇ ರವಿಯಣ್ಣ ನಿರ್ಧಾರ ಮಾಡಿಯಾಗಿತ್ತು. ಇನ್ನು ಪ್ರತಿ ವರ್ಷದ ಶ್ರೀಕೃಷ್ಣ ಜನ್ಮಾಷ್ಟಮಿಗೆ ವೇಷ ತೊಟ್ಟು ಅನಾರೋಗ್ಯ ಪೀಡಿತ ಕಡು ಬಡ ಮಕ್ಕಳ ನಾಳೆಗಳಿಗೆ ದಾರಿಯಾಗಬೇಕೆಂದು. ಮತ್ತೆ ಹಿಂತಿರುಗಿ ನೋಡಲೇ ಇಲ್ಲ. ಪರೋಪಕಾರಂ ಇದಂ ಶರೀರಂ ಎಂಬ ಜನನುಡಿಯಂತೆ ಬದುಕುತ್ತಿರುವ ರವಿಯಣ್ಣನ ನಿಸ್ವಾರ್ಥ ಸೇವೆಯ ಕುರಿತು ವಿವಿಧ ಮೂಲಗಳಿಂದ ಮಾಹಿತಿಯನ್ನು ಸಂಗ್ರಹಿಸಿದ ದೇಶದ ಪ್ರತಿಷ್ಠಿತ ಚಾನಲ್ ಸೋನಿ ತನ್ನ ಪ್ರಖ್ಯಾತ ರಿಯಾಲಿಟಿ ಶೋ ಕೌನ್ ಬನೇಗಾ ಕರೋಡ್ಪತಿಗೆ ಆಹ್ವಾನಿಸಿತ್ತು. ಅಮಿತಾಬ್ ಬಚ್ಚನ್ ಅವರು ಒಡ್ಡಿದ ಸವಾಲುಗಳಿಗೆ ಜವಾಬನ್ನು ನೀಡುತ್ತಾ ರವಿಯಣ್ಣ ಜಯಿಸಿದ್ದು ಬರೋಬ್ಬರಿ 12,50,000 ರೂಪಾಯಿಗಳನ್ನು. ಮತ್ತೆ ಅದೆಲ್ಲವೂ ಸೇರಿದ್ದು ಕಡು ಬಡತನದ ಮಕ್ಕಳ ಅನಾರೋಗ್ಯದ ಚಿಕಿತ್ಸೆಗಾಗಿ. 2021ರವರೆಗೆ ಜನರಿಂದ ಸಂಗ್ರಹಿಸಿದ 80,38,000 ಮೊತ್ತದ ಹಣವು 43 ಮಕ್ಕಳ ಅನಾರೋಗ್ಯದ ಚಿಕಿತ್ಸೆಗೆ ನೆರವಾದರೆ 2024ರಲ್ಲಿ ಸಂಗ್ರಹಿಸಿದ ಮೊತ್ತ 14,36,680 ರೂಪಾಯಿಗಳು ಮತ್ತು ಚಿಕಿತ್ಸೆಗೊಳಗಾದ ಅನಾರೋಗ್ಯ ಪೀಡಿತ ಕಂದಮ್ಮಗಳ ಸಂಖ್ಯೆ 11. ಕಳೆದ 10 ವರ್ಷಗಳ ನಿಸ್ವಾರ್ಥ ಸೇವೆಯಲ್ಲಿ ಈ ತುಳುನಾಡ ತುಡರ್ ಶ್ರೀ ರವಿಯಣ್ಣ ಸಂಗ್ರಹಿಸಿದ್ದು ಬರೋಬ್ಬರಿ 1,70,00,000 ರೂಪಾಯಿಗಳು ಮತ್ತು ಇದರಿಂದ ನೆರವು ಪಡೆದು ನಗುವನ್ನು ಕಂಡ ಕಂದಮ್ಮಗಳ ಸಂಖ್ಯೆ ಬರೋಬ್ಬರಿ 178. ರಾಸಾಯನಿಕ ಮಿಶ್ರಿತ ಬಣ್ಣಗಳು, ವೇಷಗಳ ಅತಿಯಾದ ಭಾರ, ನಿರಂತರ ನಡಿಗೆ, ಕೆಲವರ ಕುಹಕ ಮತ್ತು ಟೀಕೆ ಇವ್ಯಾವುಗಳು ರವಿಯಣ್ಣನನ್ನ ತನ್ನ ಧ್ಯೇಯದಿಂದ ಹಿಂದೆ ಸರಿಯುವಂತೆ ಮಾಡಲೇ ಇಲ್ಲ. ರವಿಯಣ್ಣ, ನೀವು ತೊಡುವ ವೇಷಗಳು ಅದೆಷ್ಟು ವಿಚಿತ್ರವಾಗಿರುತ್ತವೋ ನಿಮ್ಮ ಒಳ ಮನಸ್ಸು ಅಷ್ಟೇ ತಿಳಿ ನೀರು. ಬಡ ಕುಟುಂಬಗಳ ಕಣ್ಣೀರು ಒರೆಸಲು ನೀವು ತೊಡುವುದು ವೇಷವಲ್ಲ, ಭಗವಂತನೇ ನಿಮ್ಮ ರೂಪದ ಒಂದು ವೇಷ. ನಿಮ್ಮ ನಿಸ್ವಾರ್ಥ ಸೇವೆ ಅನವರತ ಮುಂದುವರೆಯಲಿ. ನೀವು ತೊಡುವ ಬಣ್ಣ ಇನ್ನಷ್ಟು ಬದುಕುಗಳಿಗೆ ಬೆಳಕಾಗಲಿ. ಆ ಎಲ್ಲ ಕಂದಮ್ಮಗಳ ಕೃತಜ್ಞತೆಯ ನಗು ನಿಮ್ಮ ತಲೆ ಕಾಯಲಿ. ನಿಮಗೆ ಒಳಿತಾಗಲಿ, ಒಳಿತಷ್ಟೇ ಆಗಲಿ. ನಿಮ್ಮನ್ನು ಗುರುತಿಸುವುದು, ಗೌರವಿಸುವುದು ಹೆಮ್ಮೆಯಷ್ಟೇ ಅಲ್ಲದೆ ನಮ್ಮ ಆದ್ಯ ಕರ್ತವ್ಯವೂ ಕೂಡ. ಈ ಸಂಜೆಯ ಹೊತ್ತು ನಾವು ನಿಮ್ಮನ್ನ ಅಭಿನಂದಿಸುತ್ತಿದ್ದೇವೆ. ನೀವು ನಿಮ್ಮ ಎಂದಿನ ನಿಷ್ಕಳಂಕ ನಗೆಯೊಂದಿಗೆ ಅದನ್ನು ಒಪ್ಪಿಸಿಕೊಳ್ಳಬೇಕು. ರವಿಯಣ್ಣ, ನಿಮಗಿದು ಕೃತಜ್ಞತೆ ತುಂಬಿದ ಸಮ್ಮಾನ.